ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಮಾರ್ಕೆಟ್ ರಸ್ತೆ ಅಗಲೀಕರಣ, ಆಡಳಿತ ಮತ್ತು ಸ್ಥಳೀಯರ ನಡುವೆ ಮೂಡದ ಒಪ್ಪಂದ, 1 ವಾರದ ಗಡುವು ನೀಡಿ ಮುಂದಿನ ಕ್ರಮದ ಬಗ್ಗೆ ಉಪವಿಭಾಗಾಧಿಕಾರಿಗಳ ಪರೋಕ್ಷ ಎಚ್ಚರಿಕೆ, ಮಾರ್ಕೆಟ್ ರಸ್ತೆ ಅಗಲೀಕರಣ ಸಭೆಯಲ್ಲಿ ತಹಶೀಲ್ದಾರ್ ಮತ್ತು ಪೌರಾಯುಕ್ತರ ಮಾತು, ಲಯನ್ಸ್ ಸಾಗರ ಶ್ರೀಗಂಧದಿಂದ ಶ್ರವಣ ದೋಷ ಕುರಿತು ತಪಾಸಣಾ ಶಿಬಿರ, 100ಕ್ಕೂ ಹೆಚ್ಚು ಜನರ ತಪಾಸಣೆ, ಆರೋಗ್ಯ ಕುರಿತು ಸದಾನಂದ ಸ್ವಾಮಿ, ಲಯನ್ಸ್ ಶ್ರೀಗಂಧ ಕುರಿತು ಸರಸ್ವತಿ ನಾಗರಾಜ್ ಮಾಹಿತಿ, ತಪಾಸಣಾ ಶಿಬಿರದಲ್ಲಿ ಡಾಕ್ಟರ್ ಪವನ್ ಲವಕುಮಾರ್ ಮಾತು. ಈಗ ಸುದ್ದಿಯ ವಿವರ. ಸಾಗರ ಮಾರ್ಕೆಟ್ ರಸ್ತೆ ಅಗಲೀಕರಣ ಮಾಡುವುದು ಅನಿವಾರ್ಯವಾಗಿದೆ. ಜನ ಮತ್ತು ವಾಹನ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ರಸ್ತೆ ಅಗಲೀಕರಣ ಅಗತ್ಯವಾಗಿದೆ. ಕಾನೂನಿನ ಪ್ರಕಾರ ಪರಿಹಾರ ನೀಡುತ್ತಿದ್ದು, ಸ್ಥಳೀಯ ನಿವಾಸಿಗಳು ಅಗಲೀಕರಣಕ್ಕೆ ಸಹಕಾರ ನೀಡಬೇಕು ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಮಾರ್ಕೆಟ್ ರಸ್ತೆ ಅಗಲೀಕರಣ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ಸ್ಥಳೀಯರೊಂದಿಗಿನ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ತಹಶೀಲ್ದಾರ್ ಪ್ರದೀಪ್ ಮಾತನಾಡಿದರು. ಪಿಡಬ್ಲ್ಯೂಡಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನಿಲ್ ಕುಮಾರ್, ಯುಜೆ ಮಲ್ಲಿಕಾರ್ಜುನ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಾಗರ ಮಾರ್ಕೆಟ್ ರಸ್ತೆ ವಿಚಾರವಾಗಿ ದರ ನಿರ್ಧರಣೆ ಮತ್ತು ಅಳತೆಗಳನ್ನು ಒಳಗೊಂಡಂತೆ ಈ ಖಾತಾ ಸಂಬಂಧಪಟ್ಟು ಇನ್ನಿತರೆ ಹಲವಾರು ಗೊಂದಲಗಳಿತ್ತು ಅಂತ ಹೇಳಿ ನಮ್ಮ ಮಾರ್ಕೆಟ್ ರಸ್ತೆ ಸಮಿತಿಯವರನ್ನು ಒಳಗೊಂಡಂತೆ ಈ ಇನ್ನಿತರ ಪ್ರಜೆಗಳು ಜನರು ಇವತ್ತು ನಮಗೆ ಸಭೆ ಕರೀರಿ ಅಂತ ಹೇಳಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು 1 ವಾರದ ಹಿಂದ್ಗಡೆ ನಾವು ಅವರಿಗೆಲ್ಲ ನೋಟಿಸ್ ಕೊಟ್ಟು ಇವತ್ತು ಸುಮಾರು ಜನ ಸಭೆಗೆ ಹಾಜರಾಗಿದ್ದರು. ಈ ಸಭೆಗೆ ನಾವು, ನಮ್ಮ ಪೌರಾಯುಕ್ತರು, ನಮ್ಮ ತಾಲೂಕು ದಂಡಾಧಿಕಾರಿಗಳು, ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ನಮ್ಮ ಅರವಿಂದ್ ಅವರು, ಜೊತೆಗೆ ಮಾನ್ಯ ಶಾಸಕರ ವಿಶೇಷ ಕರ್ತವ್ಯಾಧಿಕಾರಿಗಳಾಗಿರ್ತಕ್ಕಂಥ ರಮೇಶ್ ಟಿ.ಪಿ. ಅವರು ಎಲ್ಲರೂ ಕೂಡ ಅಧಿಕಾರಿ ತಂಡಗಳ ಜೊತೆಗೆ ಹಾಜರಾಗಿ ಅವರೆಲ್ಲ ಗೊಂದಲಗಳನ್ನು ಕೂಡ ನಾವು ಬಗೆಹರಿಸಿದ್ದೀವಿ. ಅವರು ಈ ಹೆಚ್ಚಿನ ದರನ ಕೇಳ್ತಾ ಇದ್ದಾರೆ. ಎಷ್ಟು ಅಂದರೆ, ಇವಾಗ ನಾವು 1 ಸ್ಕ್ವೇರ್ ಫೀಟ್ಗೆ ಸುಮಾರು 5,900 ರೂಪಾಯಿ ನಾವು ದರ ನಿರ್ಧಾರ ಮಾಡಿದರೆ ಅವರು ಸುಮಾರು 8,000 ಕೊಡಿ, ನಾವು ಅದನ್ನು ಬಿಟ್ಕೊಡ್ತೀವಿ ಅಂತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿಯನ್ನು ನಾವು ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಶಾಸಕರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಕೈಗೊಳ್ತೇವೆ. ಮುಂದುವರೆದಂತೆ 1 ವಾರದ ಅವಧಿಯನ್ನು ನಿಗದಿ ಮಾಡಿದ್ದೀವಿ. ಆ 1 ವಾರದಲ್ಲಿ ನಮ್ಮಿಂದ ಯಾವುದೇ ರೀತಿ ಅವರಿಗೆ ಕಮ್ಯುನಿಕೇಷನ್ ಆಗಿಲ್ಲ ಅನ್ನೋದಾದರೆ ನಾವು ಅದೇ ದರನ್ನ ಮುಂದುವರೆದು ನಾವು ರೆಗ್ಯುಲರ್ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಪ್ರಕಾರ ಏನು ನಮಗೆ ಕಾಯ್ದೆ ಅನ್ವಯ ಅವಕಾಶಗಳಿದ್ದಾವೆ ಆ ಅವಕಾಶಗಳನ್ನು ಅನ್ವಯ ನಾವು ಮುಂದುವರಿತೀವಿ ಅನ್ನೋದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿದ್ವಿ. ನೀವೇನು ಟ್ರೇಡ್ ಮಾಡ್ಕೊಂಡಿದ್ರಿ ವ್ಯಾಪಾರ, ಅದರಿಂದ ಅವರೇಜ್ ರೇಟ್ ತಗೊಂಡಿದ್ದೀವಿ. ನೀವೇನ್ ನೆಗೋಷಿಯೇಟ್ ಮಾಡ್ತಾ ಇದ್ದೀರಾ, ಉದಾರತೆ ಕೇಳ್ತಾ ಇದ್ದೀರಾ, ನೀವು ಅವತ್ತೇನಾದ್ರೂ ಗೌರ್ಮೆಂಟ್ ಸ್ಟಾಂಪ್ ಡ್ಯೂಟಿ ಕಟ್ಟೋ ವಿಚಾರದಲ್ಲಿ ಉದಾರತೆನಲ್ಲಿ ನೀವೇನಾದ್ರೂ ಡೀಡ್ ಮಾಡ್ಕೊಂಡಿದ್ರೆ ಪ್ರಾಬಬ್ಲಿ ಅದೇ ರೇಟ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನೀವ್ ಏನ್ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅದನ್ನ ಅವರೇಜ್ ರೇಟ್ ನಾವು ತಗೊಂಡಿರೋದ್ರಿಂದ ನೀವು ಕಡಿಮೆ ಮಾಡಿದ್ರೆ ನಾವು ಕಡಿಮೆ ಮಾಡಿರೋ ಚಾನ್ಸ್ ಇರುತ್ತೆ. ನೀವು ಒಳ್ಳೆ ರೇಟಿಗೆ ನೀವು ಆಕ್ಚುಲ್ ವ್ಯಾಲ್ಯೂಗೆ ಮಾಡಿದ್ರೆ, SR ವ್ಯಾಲ್ಯೂಷನ್ ಉಳಿಸ್ದೆ, ಸ್ಟಾಂಪ್ ಡ್ಯೂಟಿನ ನಾವು ಉಳಿಸ್ದೆ, ಒಳ್ಳೆ ರೇಟಿಗೆ ಮಾಡಿದ್ರೆ, ಆಕ್ಚುಲ್ ಪ್ರೈಸಿಗೆ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ಆ ರೇಟೇ ಫಿಕ್ಸ್ ಆಗ್ತಾ ಇತ್ತು. ನೀವು ಹೇಳ್ಬಿಡ್ತೀನಿ. ಈಗ ನಾವು ತಗೊಂಡಿರೋದು ಅವರೇಜ್ ವ್ಯಾಲ್ಯೂ ಆಗಿರೋದ್ರಿಂದ ಈಗ ನಮ್ಗೆ ಇದಕ್ಕಿಂತ ಹಿಂದೆ ಸರ್ 4 ದಿವಸ ಲ್ಯಾಂಡ್ ಅಕ್ವಿಷನ್ ಬಗ್ಗೆನೇ ಮೈಸೂರು ATRL ಟ್ರೈನಿಂಗ್ ತಗೊಂಡ್ರು. ನಾನು ಹೋಗಿದ್ದೆ, ಸರ್ ಹೋಗಿದ್ರು. ಅಕ್ರಾಸ್ ಇಂಡಿಯಾ ಇದು ಎಲ್ಲಾ ಕಡೆ ಲ್ಯಾಂಡ್ ಅಕ್ವಿಷನ್ ಬಂದಾಗ ಈ ಸಮಸ್ಯೆ ಎಲ್ಲಾ ಕಡೆ ಬರ್ತಾ ಇದೆ. ಅದನ್ನ ಹೆಂಗ್ ಪರಿಹಾರ ಮಾಡ್ಬೇಕು ಅನ್ನೋದಕ್ಕೂ ತುಂಬಾ ಎಜುಕೇಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈ ತರದ ಬಹಳಷ್ಟು ಪ್ರಕರಣಗಳು ಉದಾಹರಣೆ ನೋಡಿದ್ದೀವಿ. ಈಗ ಸರ್ ಹೇಳಿದಾಗೆ ನಾವು ಯಾವ್ದನ್ನು ಕೂಡ ಈ ತರದ ಯೂನಿಟ್ಗಳನ್ನ ಸ್ಪೆಷಲ್ ಕೇಸ್ ಅಂತ ಗೌರ್ಮೆಂಟ್ ರೆಕಮೆಂಡೇಶನ್ ಮಾಡಕ್ ಅವಕಾಶ ಇಲ್ಲ. ಮಾಡಿದ್ರು ಕೂಡ ಕನ್ಸಿಡರ್ ಆಗ್ತಕ್ಕಂಥ ಚಾನ್ಸ್ 0. ಈಗ ಹೈಕೋರ್ಟ್ ಕ್ಯಾಲ್ಕುಲೇಷನ್ ಅಲ್ಲಿ ನೀವು ಹೋಗಿರೋ ಆಸ್ಪೆಕ್ಟ್ಸ್ ಬೇರೆ ಬೇರೆ ಇರ್ಬೋದು, ಕಾರ್ನರು ಹೋಗಿ. ಬಟ್ ನಾವು ಹೋಗ್ತಾ ಇರೋದು ನಾವೇನ್ ತಗೊಂಡಿದ್ದೀವಿ ಎಲ್ಲದನ್ನು ಸೇರ್ಬಿಟ್ಟು 1 ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವರೇಜ್ ಅದು ಕಾರ್ನರ್ ಆಗಿರ್ಬೋದು, ಮಿಡಲ್ ಆಗಿರ್ಬೋದು, ಲೋ ಲೇಯಿಂಗ್ ಇರ್ಬೋದು, ಹೈಕ್ ಇರ್ಬೋದು. ಪ್ರತಿ ನಿಮ್ಮ ಸೈಟ್ ಇಂದ ಸೈಟ್ಗೆ ವ್ಯಾಲ್ಯೂಯೇಷನ್ ಚೇಂಜ್ ಆಗಿ ಇರುತ್ತೆ. ನಿಮ್ದು ಈಗ ನಿಮ್ಮ ಮನೆ ಈಸ್ಟಿಗೆ ಫೇಸ್ ಆಗಿರುತ್ತೆ, ಇನ್ನೊಬ್ರದ್ದು ವೆಸ್ಟಿಗೆ ಫೇಸ್ ಆಗಿರುತ್ತೆ. ಇದನ್ನ ಯಾವ್ದನ್ನು ನಾವು ನೋಡ್ತಾ ಇಲ್ಲ. ಎಲ್ಲದನ್ನು ತಗೊಂಡು ಗೆಟ್ ಟುಗೆದರ್ 1 ಯೂನಿಟ್ ಕನ್ಸಿಡರ್ ಮಾಡಿ ಅವರೇಜ್ ರೇಟ್ ಫಿಕ್ಸ್ ಮಾಡಿದ್ದೀವಿ. ಈ ರೇಟು ಕೂಡ ನಾವು ಫಿಕ್ಸ್ ಮಾಡಿರೋದಲ್ಲ, ನಿಮ್ಮ ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ಫಿಕ್ಸ್ ಆಗಿರೋದು. ಸೊ ಹಾಗಾಗಿ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ರಸ್ತೆನ ಪ್ರಾಜೆಕ್ಟ್ ಅನ್ನ ರೂಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಟಿಮೇಟ್ಲಿ ನಿಮಗೆ ದಾರಿಗಳಿದೆ ಅನ್ನೋದು ನಿಮಗೂ ಗೊತ್ತು, ನೀವು ಹೇಳಿದ್ದೀರಾ. ನೀವು ಅನಂತರ ಕೂಡ ಕ್ಯಾಲ್ಕುಲೇಷನ್ ಮಾಡಬಹುದು. ಪ್ರಾಜೆಕ್ಟ್ ರೂಲ್ ಆದ್ಮೇಲೆ ಹೋಗ್ಲಿಕ್ಕೆ ಹೋದ್ರೆ ಕನ್ಸಿಡರ್ ಆಗಲ್ಲ, ಆತರ ಏನಿಲ್ಲ. ಈಗ ನ್ಯಾಷನಲ್ ಹೈವೇ 90% ಆಗಿದೆ, 10% ಯಾವ್ದೋ ಒಂದು ಪಾಕೆಟ್ ಅಲ್ಲಿ ನಮಗೆ ಅಬ್ಸ್ಟ್ರಕ್ಷನ್ ಇದೆ, ನಾವು ಅದನ್ನೇ ನಿಲ್ಸ್ಬಿಟ್ಟು ಫ್ಲೈಓವರ್ ಮಾಡ್ಕೊಂಡು ಆನಂತರ ಅದನ್ನ ಡೆಮಾಲಿಷ್ ಮಾಡ್ತೀವಿಲ್ಲ. ಇನ್ನೋಟಬಲಿ ಹ್ಯಾವ್ ಟು ಬಿ ರೂಲ್. ನಮ್ಮ DC ಲೆವೆಲ್ ಜಿಲ್ಲಾ ಆಡಳಿತದಾಗೆ ನಮ್ಮ ಅಂತಿಮ ಕಸರತ್ತಿದೆ. 6,000 ಬಿಲ್ಡಿಂಗ್ ಸೇರಿ 6,790
999 ನಮ್ಮ ಫೈನಲ್ ಎಕ್ಸಿಕ್ಯೂಷನ್, ನಮ್ಮ ಇನ್ವೆಂಟ್ರಿ ಇರ್ತೀವಿ, ನಮ್ಮ ಕಸರತ್ತು ಇದೆ. ಅದ್ರ ಕೆಳಗೂ ನಾವು ತುಂಬ ಮಾಡಿದ್ವಿ. ನೀವು ಫಸ್ಟಿಗೆ ಬಿಲ್ಡಿಂಗ್ ಕೇಳಿದ್ರಿ, 6,003 ರೂಪಾಯಿ ಕೊಟ್ಟಿದ್ವಿ ನಾವು, 603 ರೂಪಾಯಿ ಸ್ಕ್ವೇರ್ ಫೀಟಿಗೆ. ಇವತ್ತು ಎಷ್ಟು ಕೊಡ್ತಿದ್ದೀವಿ? ಅಲ್ಲಲ್ಲ, ನಾವು ಬಿಲ್ಡಿಂಗಿಗೆ ಒಂದು ಸ್ಕ್ವೇರ್ ಫೀಟಿಗೆ 1,003 ರೂಪಾಯಿ ಜಾಸ್ತಿ ಮಾಡಿದ್ವಿ. 1,003 ರೂಪಾಯಿ ಬಿಲ್ಡಿಂಗಿಗೆ ಜಾಸ್ತಿ ಮಾಡಿ. ಅಂದರೆ ನಮಗೂ ನಮ್ಮೆಲ್ಲರಿಗೂ ಬೇಕಾಗಿದ್ದು ಸೊಲ್ಯೂಷನ್. ಆಮೇಲೆ ನೀವೆಲ್ಲ ಕೂತವ್ರಿಗೇನು, ನಿಮಗೆ 1 ರೂಪಾಯಿ ಬಂದರೂ ನಿಮಗೆ ಲಾಭ, 1 ರೂಪಾಯಿ ಹೋದ್ರೂ ನಿಮಗೆ ಲಾಸ್. ನಮ್ಗೆ ಹಂಗಲ್ಲ, ಪ್ರೊಸೀಜರ್ ಪ್ರಕಾರ ಸಮಸ್ಯೆ ಬಗೆಹರಿಬೇಕು, ನಿಮಗೆ ತೊಂದರೆ ಆಗಬೇಕು. ಈಗ ನಮ್ಮ ಸಾಹೇಬರು ನಿಮಗೆ ಇರೋದನ್ನು ಹೇಳಿದರು, ಕೇಳಿ. ಒಂದು ಆರ್ಬಿಟೇಷನ್ಗೆ ತಾವು ಹೋಗಿ ಇಷ್ಟು ಪ್ರೊಟೆಸ್ಟ್ ಅಂತ ತಗೊಳ್ರಿ, ಹೆಂಗೋ ತಗೊಳ್ರಿ, ಒಟ್ಟು ಇನ್ನೂ ಮುಕ್ತ ಅವಕಾಶ. ನನ್ನ ವೈಯಕ್ತಿಕ ಸಲಹೆ ಏನಂದರೆ, ತಾವು ಅಡ್ವೊಕೇಟ್ ಇಲ್ಲ, ನಾವು ಕೊಡೋ ದುಡ್ಡು ತಗೊಳ್ದೇನೆ ನಾವು ಕೋಟಿ ದುಡ್ಡು ಕಟ್ಟಿದ ತಕ್ಷಣ ಅಲ್ಲಿಂದ ಕೆಲವು ಟ್ಯಾಕ್ಸಸ್ ಸ್ಟಾರ್ಟ್ ಆಗುತ್ತೆ. ನೀವು ಯಾಕಂದರೆ ಕೋಟಿಯಿಂದ ದುಡ್ಡು ಬಿಡಿಸ್ತಿದೆ ಸರ್. ನಾವು ಕೊಟ್ಟ ದುಡ್ಡಿಗೆ ಇವತ್ತುವರೆಗೆ ಯಾರು 1 ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ. ನೇರವಾಗಿ AC ಅವರು ಕೇಟೋಳಿಗೆ ಹಾಕಿದ್ದಾರೆ. ಇಲ್ಲಿವರೆಗೂ ಯಾರಿಗೂ 1 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಬಂದಿಲ್ಲ. ಕೇಳಿ ಸರ್, ಅದೇ ನಾವು ದುಡ್ಡು ಆನ್ ಬಿಹಾಫ್ ಆಫ್ ಯು ಕೋರ್ಟಿಗೆ ಡೆಪಾಸಿಟ್ ಮಾಡಿದರೆ ವಿತ್ ಟ್ಯಾಕ್ಸ್ ಕಟ್ಟಿ ಅಲ್ವಾ? ವಿತ್ ಟ್ಯಾಕ್ಸ್, ವಿತ್ ಕೋರ್ಟ್ ಫೀ ಕೊಟ್ಟು ನೀವು ತಗೋಬೇಕಾಗುತ್ತೆ. ಅದಕ್ಕಾಗಿ 10 ನಿಮಿಷಗಳ ಅವಕಾಶ. ಆರೋಗ್ಯವೇ ಭಾಗ್ಯ. ವಯಸ್ಸಾದ ಮೇಲೆ ಆರೋಗ್ಯ ಸಮಸ್ಯೆ ಸಹಜವಾಗಿ ಕಾಣಿಸಿಕೊಳ್ಳುತ್ತದೆ. ಕಾಲಕಾಲಕ್ಕೆ ತಪಾಸಣೆಗೆ ಒಳಪಡುವ ಮೂಲಕ ಆರೋಗ್ಯವಂತರಾಗಿರಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಸಲಹೆ ನೀಡಿದ್ದಾರೆ. ಸಾಗರದ ಉರ್ದು ಪ್ರೌಢಶಾಲೆಯಲ್ಲಿ ಮಂಗಳವಾರ ಲಯನ್ಸ್ ಕ್ಲಬ್ ಸಾಗರ ಶ್ರೀಗಂಧ, ಸರ್ಕಾರಿ ನೌಕರರ ಸಂಘ, ನಿವೃತ್ತ ನೌಕರರ ಸಂಘದ ಆಶ್ರಯದಲ್ಲಿ ಟೀಮ್ ಈಶ್ವರ್ ಮಲ್ಪೆ ಅವರ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಶ್ರವಣ ದೋಷ ತಪಾಸಣೆ ಹಾಗೂ ಸಾಧನಾ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಫಲಾನುಭವಿಗಳಿಗೆ ಸಾಧನಾ ಸಲಕರಣೆ ವಿತರಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಲಯನ್ ಶ್ರೀಗಂಧ ಸಂಸ್ಥೆ ಅಧ್ಯಕ್ಷೆ ಸರಸ್ವತಿ ನಾಗರಾಜ್, ಡಾಕ್ಟರ್ ಪವನ್, ಲವಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ಭಟ್, ಲಕ್ಷ್ಮೀಶ್ ಭಟ್ ಉಪಸ್ಥಿತರಿದ್ದರು. ರೋಹಿಣಿ ಬಾಲಕೃಷ್ಣ ಪ್ರಾರ್ಥಿಸಿದರು. ಉಮೇಶ್ ಹಿರನೆಲ್ಲೂರು ವಂದಿಸಿದರು. ಮೇಜರ್ ನಾಗರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಜನರು ಶ್ರವಣ ದೋಷ ತಪಾಸಣೆಗೆ ಒಳಪಟ್ಟರು. ಶ್ರವಣ ತಪಾಸಣಾ ಶಿಬಿರ ಮತ್ತು ಶ್ರವಣ ಸಾಧನಗಳಿಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯಧನ ಕಾರ್ಯಕ್ರಮವನ್ನು ಸಾಗರದಲ್ಲಿ ಮಾಡ್ತೀವಿ. ಯಾಕಂದರೆ ನಮ್ಮ ಅಧಿಕಾರಿಗಳು ಹೇಳೋದು ಪಂಚಾಯತ್ಗಳಲ್ಲಿ ಕಣ್ಣು ಮುಖ್ಯ, ಹಾಗೆ ಕಿವಿಯೂ ಮುಖ್ಯ. ಯಾಕಂದರೆ ಕಿವಿ ಕೇಳುವುದಿಲ್ಲ ಅಂದರೆ ಈಗ ಸಮಾಜದಿಂದ ಅಥವಾ ಕುಟುಂಬದಿಂದ ಸ್ವಲ್ಪ ದೂರ ಇರ್ತಾರೆ. ಯಾಕಂದರೆ ನಾವು ಹೇಳಿದವರು ಕೇಳಲ್ಲ ಅಂತ ನಾವು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಲ್ಲ. ಅವರು ನನಗೆ ಕೇಳಿಸಲ್ಲ ಅಂತ ಜನಗಳ ಹತ್ರ ಬೆರೆಯಕ್ಕೆ ಹೋಗಲ್ಲ. ಅದರಿಂದ ಆದಷ್ಟು ಅವರು ಜನಸಂಪರ್ಕ ಆಗಿರ್ಬೋದು, ಕುಟುಂಬದಿಂದ ಎಲ್ಲ ವಿಚಾರಗಳಲ್ಲೂ ಕೂಡ ಅವರು ಸ್ವಲ್ಪ ದೂರ ಇರ್ತಾರೆ. ನಮಗೆ ಒಂದು ಮೂಲ ಕಾರಣ ಏನಂದ್ರೆ, ಈಗ ನಾವೊಂದು ವಿನೂತನ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡಾಗ ಈಗ ಕಿವಿಯ ಸಮಸ್ಯೆ ಬಗ್ಗೆ ಶಿಬಿರಗಳು ಬಹಳ ಕಮ್ಮಿಗಿಂತ ಯಾರು ಮಾಡಲ್ಲ. ಯಾಕಂದ್ರೆ ಅದಕ್ಕೆ ಆಗುವ ವೆಚ್ಚ ಬಹಳ ದುಬಾರಿ ಅಂತ ಯಾರು ಮಾಡ್ತಾ ಇಲ್ಲ. ಅದಕ್ಕೆ ನಾವು 2 ವರ್ಷದ ಹಿಂದೆ ಶಿವಮೊಗ್ಗ ಜಿಲ್ಲೆಯಲ್ಲೇ ನಮ್ಮ ಫಸ್ಟ್ ಕೊಣಂದೂರು ಅಂತ ಒಂದು ಕ್ಷೇತ್ರದಲ್ಲಿ ನಾವು ಶುರು ಮಾಡಿದ್ವಿ. ಅವಾಗ ನಮ್ಗೆ ಗೊತ್ತಾಗಿದೆ ಏನಂದ್ರೆ, ತುಂಬಾ ಜನಕ್ಕೆ ಕಿವಿಯ ಸಮಸ್ಯೆ ಬಗ್ಗೆ ಅರಿವಿನ ಕೊರತೆ ಇದೆ. ಮತ್ತೆ ಅವ್ರು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಕೊಬೇಕು, ಯಾವ ತರ ಮಿಷನ್ ತಗೋಬೇಕು ಅಂತ ಅದಕ್ಕೆ ಕೊರತೆ, ಅಂದ್ರೆ ಮಾಹಿತಿಯೇ ಇಲ್ಲ ಅವರನ್ನ. ನಾವು ಇದನ್ನು ಶುರು ಮಾಡಿದ ನಂತರ ನಮ್ಗೆ ಅವರಿಂದ ಒಂದು ಫೀಡ್ಬ್ಯಾಕ್ ತಗೊಂಡ್ವಿ, ಹೇಗೆ ಕೇಳಿಸ್ತಾ ಇದೆ, ಯಾವ ತರ ಲೈಫ್ ಸ್ಟೈಲ್, ಜೀವನ ಶೈಲಿ ಚೇಂಜ್ ಆಗಿದೆ ಅಂತ. ಅದೆಲ್ಲ ತಿಳ್ಕೊಂಡು ಆದ್ಮೇಲೆ ನಮ್ಮ ಒಂದು ಧೈರ್ಯ ಬಂತು, ಓಕೆ ಈ ಕಾರ್ಯಕ್ರಮ ಬಹಳ ಸಮಾಜಕ್ಕೆ ಅವಶ್ಯಕತೆ ಇದೆ. ಈಗ ನಮ್ಗೆ ಏನು ಬರೋ ಒಂದು ದೇಣಿಗೆ ಮೊತ್ತದಿಂದ ಒಂದು ಅಮೌಂಟ್ ನ ತೆಗೆದಿಡೋಣ ಕಿವಿಯ ಸಮಸ್ಯೆ ಇರೋರಿಗೆ ಅಂತ ಹೇಳಿ ಒಂದು ಯಶಸ್ವಿಯಾಗಿ ನಿನ್ನೆ ಶಿವಮೊಗ್ಗದಲ್ಲೂ ಕೂಡ NS ಕಾಲೇಜಲ್ಲಿ ನಮ್ಮ ಯಶಸ್ವಿ 115ನೇ ಕಾರ್ಯಕ್ರಮ ಆಗಿದೆ. ಇದು 116. ಯಾಕಂದ್ರೆ ನಾನು ಸರಸ್ವತಿ ಮೇಡಮ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಒಂದು 3-4 ದಿನ ಹಿಂದೆ ನಾವು ಇಟ್ಟೂರಿನಲ್ಲಿ ಮಾಡಿದಾಗ ಕಾಗದದಲ್ಲೂ ಒಂದು ಮಾಡೋಣ, ಯಾಕಂದ್ರೆ ಈಗ ಎಲ್ಲರೂ ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕೆಲವರು ಮಾತ್ರ ಅಂತ ಮನೋಭಾವನೆ ಇರುತ್ತೆ. ಯಾಕಂದ್ರೆ ಅವ್ರು ಹೇಳಿದ್ದು, ಸರ್ ನಮ್ಮೂರಿಗೆ ಒಂದು ಮಾಡ್ಕೊಡಿ ಸರ್, ಯಾಕಂದ್ರೆ ನಮ್ಮೂರಲ್ಲಿ ಸಮಸ್ಯೆ ಇದೆ, ಈ ತರ ಕ್ಯಾಂಪ್ ನಾವು ಮಾಡಿಲ್ಲ ಸರ್, ಒಂದು ಕಿವಿ ಮಾಡೋಣ. ಈಗ ಅವ್ರ ಹತ್ರ ಕೋಆರ್ಡಿನೇಟ್ ನಮಗೆ ಕಾಣ್ಬೋದು ಹೊರಗಡೆ ಅಂತ ಇದು ಇದ್ರೆ ನಾವು ಕಿವಿ ಇದು ಇಷ್ಟೇ ನಮ್ಗೆ ಗೊತ್ತಿರೋದು.
ಕಿವಿಯಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ಕಿವಿಯಲ್ಲಿ ಬುಗ್ಗೆ ಇರ್ಬೋದು, ಕಸ ಇರ್ಬೋದು, ಅಥವಾ ಕಿವಿ ಶೀತದಿಂದ ಮುಚ್ಕೊಂಡಿರ್ಬೋದು. ಇಷ್ಟು ಯೋಚನೆ ಮಾಡ್ತೀವಿ ಬಿಟ್ಟರೆ ಕಿವಿಯಲ್ಲಿ ಒಳಗಡೆ ಇರೋ ನರಗಳು, ಈ ನರಗಳೇನಿದೆ ಇದು ಈ ಶ್ರವಣ ಶಕ್ತಿನ ಕಳ್ಕೊಬೋದು ಅನ್ನೋದನ್ನ ಸಾಮಾನ್ಯವಾಗಿ ಯೋಚನೆ ಮಾಡೋದಿಲ್ಲ. ನಾವು ಓದಿರೋದ್ರಿಂದ ನಮಗೆ ಗೊತ್ತು ಅಲ್ಲಿ ಕಿವಿಯಲ್ಲಿ 3 ಭಾಗ ಇದೆ: ಹೊರಗಿನ ಭಾಗ, ಮಧ್ಯದ ಭಾಗ ಹಾಗೂ ಒಳಗಿನ ಭಾಗ. ಈ ಹೊರಗಿನ ಭಾಗ ನಿಮಗೆ ಕಾಣ್ತದಷ್ಟೇ, ಹೊರಗಡೆ ಕಾಣ್ತದಷ್ಟೇ, ಇದು ಹೊರಗಿನ ಕಿವಿ. ಇಲ್ಲಿ ನಿಮಗೆ ಕಿವಿಯಲ್ಲಿ ಗುಗ್ಗೆ ಸೇರ್ಕೊಳ್ಳೋದು ಅಥವಾ ತುಂಬ ಈಗ ಹುಟ್ಟಿದ ಮಕ್ಕಳಲ್ಲಿ ನೀವು ಫಿಸಿಕಲ್ ಅನಾಮಲಿ ಅಂತ ಕರಿತೀವಿ, ನಿಮಗೆ ಕಿವಿನೇ ಇರೋದಿಲ್ಲ. ಈ ಬೋಲಾಗಲಿ ಅಥವಾ ಈ ಪಿನ್ನ ಅಂತ ಕರಿತೀವಿ, ಇದಾಗಲಿ ಇರೋದಿಲ್ಲ. ಅಥವಾ ಮಧ್ಯದ ಕಿವಿಯಲ್ಲಿ ಕಿವಿ ಪರದೆ ಏನಿದೆ ಅದು ಕಿವಿ ತಮಟೆ ಅಂತ ಕರಿತೀವಿ, ಅದು ಬೋಲಾಗುವಂಥದ್ದು. ಅಥವಾ ನಮ್ಮ ಕಿವಿಯಿಂದ ಮೂಗಿಗೆ ಕನೆಕ್ಟ್ ಆಗುವಂಥ ಒಂದು ಟ್ಯೂಬ್, ಯೂಸ್ಟೇಷನ್ ಟ್ಯೂಬ್, ಶೀತದಿಂದ ಅದು ಬ್ಲಾಕ್ ಆಗುವಂಥದ್ದು. ಅಥವಾ ನಮ್ಮ ದೇಹದಲ್ಲಿರೋ ಅತ್ಯಂತ ಸಣ್ಣ ಮೂಳೆಗಳಿರೋದು ನಮ್ಮ ಕಿವಿಯ ಮಧ್ಯಭಾಗದಲ್ಲಿ. ಸೊ ಆ ಮೂಳೆಗಳು ಕೂಡ ನಿಮಗೆ ಸವಿತಾ ಹೋಗ್ತವೆ. ಹೀಗೆ ಕೈಕಾಲು ಮೂಳೆಗಳು ಸವಿಯುತ್ತೋ ಅದೇ ಥರ ಕಿವಿ ಮೂಳೆಗಳು ಕೂಡ ಸವಿತಾ ಹೋಗ್ತವೆ. ಈ ಹೊರಗಿನ ಕಿವಿ ಅಥವಾ ಮಧ್ಯದ ಕಿವಿ ಸಮಸ್ಯೆಗಳಾದರೆ ಅದನ್ನು ನಾವು ಔಷಧಿಯಿಂದ ಅಥವಾ ಆಪರೇಷನಿಂದ ಸರಿ ಮಾಡ್ತೀವಿ. ಕಿವಿಯಲ್ಲಿ ಕಸ ಇದ್ದರೆ ಕ್ಲೀನ್ ಮಾಡ್ಬೋದು, ಕಿವಿ ಸೋರ್ತಾ ಇದ್ದರೆ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಸರಿ ಮಾಡ್ಬೋದು, ಕಿವಿ ಮೂಳೆಗಳು ಸೌದಿದ್ರೆ ಅದನ್ನು ಆಪರೇಷನ್ ಮಾಡಿ ಫಿಕ್ಸ್ ಮಾಡ್ಬೋದು. ಆದರೆ ಈ ಒಳಗಿನ ಕಿವಿ ಏನಿದೆ, ಕಿವಿಯ ನರಗಳು ಅಂದರೆ ಈ 3ನೇ ಭಾಗ ಏನಿದೆ, ಕಿವಿಯ ನರಗಳು 3ನೇ ಭಾಗದಲ್ಲಿ ಅದರಿಂದ ಅದು ಬ್ರೈನ್ಗೆ ಕನೆಕ್ಟ್ ಆಗುತ್ತೆ. ಈ ಕಿವಿಯ ನರಗಳು ಈ ಹುಟ್ಟಿದ ಮಗುವಿನಿಂದ ಹಿಡಿದು ತುಂಬ ವಯಸ್ಸಾಗಿರೋ ವೃದ್ಧಾಪನದಲ್ಲೂ ಕೂಡ ನಿಮಗೆ ಕಿವಿಯ ನರಗಳ ವೀಕ್ನೆಸ್ ಯಾವ ವಯಸ್ಸಿನ ಬೇಕಾದರೂ ಬರ್ಬೋದು. ಈ ವಯಸ್ಸಾದ ಮೇಲೇ ಕಿವಿ ನರಗಳು ಬೇಕಾಗುತ್ತೆ ಅಂತಲ್ಲ, ಆದರೆ ಸಹಜವಾಗಿ ವಯಸ್ಸಾಗ್ತಾ ಆಗ್ತಾನೆ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ, ಶಕ್ತಿ ಕುಂದುತ್ತೆ. ಅದೇ ಥರ ಕಿವಿ ನರಗಳು ಕೂಡ ವಯಸ್ಸಾದ ಮೇಲೇ ಬೇಕಾಗೋದು. ತುಂಬ ವಯಸ್ಸಾದವರಲ್ಲೇ ನಾವು ಈ ಶ್ರವಣ ದೋಷನ ಕಂಡು ಬರೋದು. ಆದರೆ ಈಗ ಹುಟ್ಟಿದ ಮಗುವಿಗೂ ಕೂಡ ಶ್ರವಣ ದೋಷ ಇರುವ ಸಾಧ್ಯತೆ ಇರುತ್ತೆ. ಸಂಬಂಧದಲ್ಲಿ ಮದುವೆ ಆಗಿರೋದಿರ್ಬೋದು, ಅಥವಾ ಹುಟ್ಟಿದಾಗ ಮಗುವಿಗೆ ಜಾಂಡಿಸ್ ಆಗಿರೋದು, ಅಥವಾ ಬರ್ತ್ ಕಾಂಪ್ಲಿಕೇಶನ್ಸ್ ಇಂದ. ಆರೋಗ್ಯವೇ ಭಾಗ್ಯ ಅಂತೇಳಿ ಸದೃಢವಾದಂತಹ ದೇಹದಲ್ಲಿ ಸದೃಢವಾದಂತಹ ಮನಸ್ಸಿರುತ್ತೆ ಅಂತ ಹೇಳ್ತೀವಿ. ಮನುಷ್ಯ ದೈಹಿಕವಾಗಿ ಆರೋಗ್ಯವಂತನಾಗಿದ್ದರೆ ಚೈತನ್ಯವಂತನಾಗಿರ್ತಾನೆ, ಏನೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಯಸ್ಸಾದಂತೆ ಕಣ್ಣು ಮಂದಾಗ್ತಾ ಬರುತ್ತೆ, ಕಿವಿ ಕೇಳೋದು ಕಡಿಮೆ ಆಗ್ತಾ ಬರುತ್ತೆ. ಅದು ವಯೋ ಸಹಜವಾದಂಥ ಲಕ್ಷಣ. ಅಂದರೆ ನನಗೆ ಕಣ್ಣು ಕಾಣೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಕಣ್ಣು ಮಂದ ಆಗ್ತಾ ಬಂತು ಅಂದರೆ ನನಗೆ ವಯಸ್ಸಾಗಿದೆ ಅಂತ. ಅದು ವಯೋ ಸಹಜವಾಗಿದ್ದಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಕಿವಿ ಕೇಳೋದಿಲ್ಲ. ಸಣ್ಣ ಸಣ್ಣ ಮಕ್ಕಳು ನಾವು ನೋಡ್ತಾ ಇದ್ದೀವಿ, 2 ವರ್ಷ 3 ವರ್ಷ 4 ವರ್ಷದ ಮಕ್ಕಳೇ ಕಣ್ಣಿನ ತೊಂದರೆಯಿಂದ ಬಳಲ್ತಾ ಇದ್ದಾರೆ, ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವ ಆಸ್ಪತ್ರೆಗೆ ಹೋದ್ರು, ಸಾಗರದಲ್ಲಿ ಇನ್ನೊಂದು 10 ಆಸ್ಪತ್ರೆ ಆದರೂ ಸಹ ಯಾವ ಆಸ್ಪತ್ರೆನೂ ಖಾಲಿ ಇರುತ್ತೆ. ಅಷ್ಟು ನಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ. ಬದಲಾದಂತಹ ಜೀವನ ಶೈಲಿಯ ಪರಿಣಾಮವಾಗಿ ನಮ್ಮ ಆರೋಗ್ಯನೂ ಸಹ ಕ್ಷೀಣಿಸ್ತಾ ಇದೆ. ಆರೋಗ್ಯದ ಕಡೆಗೆ ನಾವು ಗಮನವನ್ನು ಹರಿಸ್ತಾ ಇಲ್ಲ. ಸೊ ಹಾಗಾಗಿ ಆರೋಗ್ಯಕ್ಕೆ ವಿಶೇಷವಾದಂತಹ ಗಮನ ಕೊಡಬೇಕಾಗಿದೆ. ನಮ್ಮ ಪಂಚೇಂದ್ರಿಯಗಳು ಅಂತ ಕರಿತೀವಿ. ಸಾಗರ ಶ್ರೀಗಂಧ ಆಗಸ್ಟ್ನಲ್ಲಿ ಇದು ಹುಟ್ಟಿದಂಥ ಒಂದು ಸಂಸ್ಥೆ, 9 ತಿಂಗಳು ಇದ್ದ ಅದಕ್ಕೆ. ಈ ಸಂಸ್ಥೆ ಸಾಕಷ್ಟು ಸೇವಾ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದೆ. ಸುಮಾರು 78 ಕಾರ್ಯಕ್ರಮಗಳನ್ನು ಈಗಾಗಲೇ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ. 4 ರಕ್ತದಾನ ಶಿಬಿರಗಳನ್ನು ಮಾಡಿದೆ. 4 ಉಚಿತ ಕಣ್ಣಿನ ತಪಾಸಣಾ ಶಿಬಿರಗಳನ್ನು ಈಗಾಗಲೇ ಮಾಡಿ ಉಚಿತ ಶಸ್ತ್ರಚಿಕಿತ್ಸೆ ಇರ್ಬೋದು, ಮತ್ತು ಅನರ್ಹಗಳನ್ನು ಉಚಿತವಾಗಿ ಕೊಟ್ಟಿದೆ. ಬೀದಿ ಬದಿ ವ್ಯಾಪಾರ ಮಾಡ್ತಾರಲ್ಲ ಅಂಥವರಿಗೆ ಬಿಸಿಲು ಮತ್ತು ಮಳೆಗೆ ಛತ್ರಿಗಳನ್ನು ಈಗಾಗಲೇ 8 ಛತ್ರಿಗಳನ್ನು ನಾವು ಕೊಟ್ಟಿದ್ದೀವಿ. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಈ ಒಂದು ಪ್ರಾಸ್ತಾವಿಕವಾಗಿ ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.